ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಬದಲಾಗಲ್ಲ ದಮಯಂತಿ. ನೋಡಿದ್ಯಾ ಪಲ್ಲವಿ, ನಿನ್ ತಮ್ಮ ಮಾಡಿರೋ ಘನ ಕಾರ್ಯಕ್ಕೆ ಒಂದಾದ್ಮೇಲೆ ಒಂದು ಹೇಗೆ ಸುತ್ಕೋತಿದೆ ಅಂತ. ಕೊನೆಗೆ ನಮಗೆ ಆಧಾರವಾಗಿದ್ದ ನಮ್ ವ್ಯಾಪಾರನ ದಮಯಂತಿ ಕಿತ್ಕೊಂಡ್ಬಿಟ್ಲು. ಇದೆಲ್ಲ ನಿನ್ನಿಂದ ಆಗಿದ್ದು. ನಾನೇನ್ ಮಾಡ್ತೀರಿ? ನಿನ್ ತಮ್ಮ ಇಲ್ಲಿ ಇರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಅಲ್ವಾ? ರಕ್ತ ಸಂಬಂಧ ಅಂತ ಬರೋಕ್ ಹೇಳ್ದೆ, ಆದ್ರೆ ಹೀಗ್ ಮಾಡ್ತಾನೆ ಅಂತ ಕನಸ್ಕೊಂಡಿದ್ನರಿ. ನನ್ಗೆ ನನ್ ತಮ್ಮನ್ ಮೇಲೆ ಕೋಪ ಇಲ್ಲ ಅನ್ಕೊಂಡ್ರ? ಕಾಣಿಸಿದ್ರೆ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ಅವನೊಬ್ಬ ಮಾಡಿರೋ ತಪ್ಪಿಗೆ ಎಲ್ರೂ ಶಿಕ್ಷೆ ಅನುಭವಿಸ್ತಿದ್ದಾರೆ. ಏನೂ ಅರ್ಥ ಆಗ್ತಿಲ್ಲ. ನಮಗೆ ನೇಯೋದ್ ಬಿಟ್ಟು ಬೇರೇನೂ ಬರಲ್ಲ. ನನಗೆ ಬೇಜಾರಾಗ್ತಿದೆ. ಪಾಪ ನಮ್ಮಮ್ಮ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ. ಇಲ್ಲಿ ನೋಡು, ಈ ಕಡೆ ನೋಡು. ಅಮ್ಮ, ವಂಶಕ್ಕೆ ವೃದ್ಧಿನ ಕೊಟ್ಟಿದ್ದೀರಾ. ಲಾಭಗಳ ಅಪೇಕ್ಷೆನೇ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ. ಇವಳು ಮಾಡ್ತಿರೋದು ನೋಡಿದ್ರೆ ಖಂಡಿತ ನಿಮಗೆ ಕೆಟ್ಟ ಹೆಸರು ಬರುತ್ತಮ್ಮ. ಅರ್ಥ ಗೆದ್ದಿದ್ದೀನಿ. ಇನ್ನೇನಿದೆ, ಇಂಚಾಗಿ ಬೆಳೆದು ನನ್ನ ಬೆಲೆ ಏನು ಅಂತ ತೋರಿಸ್ತೀನಿ. ಬಾಲಾಜಿ, ಬಣ್ಣ ತೆಗಿ, ಅದ್ದೋಣ. ಅಮೋರೆ, ಸೀರೆ ನೇಯ್ದೇನೆ ಬಣ್ಣ ಹಾಕ್ಬಾರ್ದು ಅಮೋರೆ. ನನಗೇನು ಗೊತ್ತಿಲ್ವೇನೋ? ನೀನೆಷ್ಟು ಪ್ರಾಮಾಣಿಕತೆಯಿಂದ ಇದೆಯಾ ಅಂತ ನೋಡ್ತಿದ್ದೆ. ಮುಂದುವರ್ಸು. ಏನ್ ಹಾಗೆ ನೋಡ್ಕೊಂಡು ನಿಂತಿದ್ದೀರಾ? ಕೆಲಸ ಎಲ್ಲ ಚಕಾಚಕ್ ಅಂತ ಆಗ್ಬೇಕು. ಬೇಗ ಮುಗಿಸಿ. ಇನ್ನು ಬಣ್ಣ ಹಾಕೋದೊಂದೇ ಬಾಕಿ ಇರೋದು. ಅಯ್ಯೋ ಅಮೋರೆ, ಅರ್ಶಿಣ ನೀಲಿನ ಕಲಿಸ್ತಾ ಇದೀರಾ ಅಮೋರೆ? ಅದೊಂದ್ ಕಡೆ ಕಪ್ಪಾಗಿ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಇದು ಹೊಸ ಬಣ್ಣ ಬಾಲಾಜಿ, ಎದ್ದು ಬಿದ್ದು ಬಂದು ತಗೋತಾರೆ. ಬಣ್ಣ ಹಾಕದ್ಮೇಲೆ ನೋಡು, ಸೀರೆ ಕೊಂಡ್ಕೊಳ್ಳೋರು ಇಲ್ಲಿದ್ದಿದ್ರೆ 6ಕ್ಕೆ ಮುಂಚೆನೆ ತಗೊಂಡಿರೋರು. ನಿನಗೇನೋ ಗೊತ್ತು? ಮಿಷಿನಲ್ಲಿ ಪೂರ್ತಿಯಾಗಿ ಹೀಗೆ ಹಾಕು, ಹಚ್ಚಾಕಿ ಬಣ್ಣನ ಅದ್ದಿ, ಅದ್ಭುತವಾಗಿರತ್ತೆ. ಅಮ್ಮ, ಹುಚ್ಚುಚ್ಚಾಗಿ ಬಣ್ಣಗಳು ಹಾಕ್ತಿದ್ದಾಳಮ್ಮ. ನಮ್ಮ ಹೆಸರಿಗೆ ಕಳಂಕ ತಂದ್ಬಿಡ್ತಾಳೋ ಏನೋ. ಮೂರ್ಖತನ ತೋರಿಸಿದ್ರೆ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ ಅನುಪಮ. ಹೇಳಿದ್ರೆ ಕೇಳೋ ಅಂತವಳ ಅವಳು ಕೇಳೋದಿಲ್ಲ. ಕೂದ್ಲಲ್ಲಿ ಹೋಗೋದಕ್ಕೆ ಕೊಡ್ಲಿನ ತಗೋತಿದ್ದಾಳೆ. ಮನೇಲಿ ಶುರು ಮಾಡಿದಾಳೆ, ಬೀದಿಗೆ ಬೀಳ್ಬೇಕು ಅನ್ಕೋತಿದ್ದಾಳೆ. ಏನ್ ಹೇಳೋದು? ನಾವು ತಡಿದಿದ್ರೆ ತಪ್ಪಾಗ್ಬಿಡುತ್ತಮ್ಮ. ಆ ಈಶ್ವರನಿಗೆ ಗೊತ್ತು ಅನುಪಮ. ಆಗೋದನ್ನ ನೋಡಿ ತಡ್ಕೊಳ್ಳೋ ಶಕ್ತಿನ ಕೊಡು ಅಂತ ಅವನನ್ನ ಬೇಡ್ಕೊಳ್ಳೋದ್ ಬಿಟ್ರೆ ಏನು ಮಾಡಕ್ಕಾಗಲ್ಲ. ಸ್ಯಾಮ್, ಸ್ಯಾಮ್ ಎಲ್ಲಿ ಹೊರಟೋದ್ಲು? ಚಲಪತಿ,
ಸರ್ ಹೇಳಿ. ಇಲ್ಲಿ ಚಲಪತಿ ಅನ್ನೋ ಪರ್ಸನ್ ಇರ್ಬೇಕಲ್ವಾ? ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ಸರ್. ಅವನೊಬ್ಬ ಚಿಲ್ಲರೆ ಗಿರಾಕಿ. ಮನೆ ಖಾಲಿ ಮಾಡೋದ್ರೆ ಮಾಡ್ತಿಲ್ಲ. ನಿನ್ನೆ ರಾತ್ರಿ ಕೂಡ ಒಂದು ಹುಡುಗಿನ ಕರ್ಕೊಂಬಂದಿದ್ದ ಸರ್. ಪಾಪ ಆ ಹುಡುಗಿ ಯಾರೋ ಏನೋ. ಆ ಹುಡುಗಿ ಬದುಕಿ ಏನಾಗುತ್ತೋ ದೇವ್ರಿಗೆ ಗೊತ್ತು. ಏನ್ ಹಾಗೆ ನೋಡ್ತಿದ್ಯಾ? ನನಗ್ ಗೊತ್ತು ನೀವು ಗಂಡ ಹೆಂಡತಿ ಅಲ್ಲ ಅಂತ. ನಾವು ಗಂಡ ಹೆಂಡ್ತಿನೇ. ನಿಮ್ ಸಂಬಂಧ ಏನೇ ಇರ್ಲಿ, ಆದ್ರೆ ಒಂದ್ ಹೊತ್ತು ಊಟ ಕೊಡದೆ ಇರೋನ್ ಜೊತೆ ಇದ್ರೆ ಹಸುವಿಂದ ಸಾಯ್ತೀಯಾ. ಮರ್ಯಾದೆಯಿಂದ ಹಗ್ಗ ಬಿಚ್ಚು. ಅದಕ್ಕಿನ್ನೂ ಟೈಮ್ ಇದೆ, ಹೇಳೋದನ್ ಕೇಳು. ನನ್ನ ಮಾತು ಕೇಳಿದ್ರೆ ಫುಡ್ಗೆ ಶೆಲ್ಟರ್ಗೆ ಖರ್ಚಿಗೂ ತೊಂದರೆ ಇರಲ್ಲ. ನನಗೆ ಲಕ್ಷ ಲಕ್ಷ ಬರುತ್ತೆ. ಇಬ್ರು ಸೆಟ್ಲ್ ಆಗಬಹುದು. ಸಾಯಿಸ್ಬಿಡ್ತೀನಿ ನಿನ್ನ. ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಹೇಳು. ನಿನಗೆ ಬೇರೆ ಚಾನ್ಸೇ ಇಲ್ಲ. ಅವನು ಬರೋದಿಲ್ಲ. ಇದು ಸ್ಯಾಮ್ದೆ. ಅಂದ್ರೆ ಅವ್ನ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹರಿದೋಗಿದೆ. ಕಂಡಿಡಿತೀನಿ. ಯೋಚನೆ ಮಾಡಿದ್ಯಾ? ನಿನಗೆ ಬೇರೆ ದಾರಿ ಇಲ್ಲ. ಒಂದು, ನಾನು ಹೇಳ್ದಂಗೆ ಕೇಳಬೇಕು. ಎರಡನೇದು, ನಾನು ಸಾಯಿಸಿದ್ರೆ ಸಾಯ್ಬೇಕು. ಏನ್ ಡಿಸೈಡ್ ಮಾಡ್ತೀಯಾ? ಒಂದನೇದಾ ಎರಡನೇದಾ? ಇವ್ರನ್ನ ಎಲ್ಲಾದ್ರೂ ನೋಡಿದೀರಾ? ಗೊತ್ತಿಲ್ಲ. ಓಕೆ, ಹೇಳು. ತಲೆ ತಿರುಗ್ತಾ ಇದೆ. ಏನೋ ಒಂಥರ ಆಗ್ತದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀಯಾ? ನನ್ನ ಹತ್ರನೇ ಆಕ್ಟಿಂಗಾ?
ನನಗೆ ಸ್ವಲ್ಪ ದಿನದ ಹಿಂದೆ ಡೆಲಿವರಿ ಆಗಿದೆ. ನಾನು ಬಾಣಂತಿ. ತಲೆ ತಿರುಗ್ತಾ ಇದೆ. ಟ್ಯಾಬ್ಲೆಟ್ಸ್ ಆದ್ರೂ ತಗೊಂಡ್ ಬರ್ತೀಯಾ? ಸರಿ. ಸಂತೋಷ ಪಟ್ಟಿದ್ ಸಾಕು, ವಾಂತಿ ಬರೋ ಹಾಗಿದೆ. ನಿಮ್ಗೆ ಹೊಟ್ಟೆ ಕಿಚ್ಚು. ಸರಿ ಬಿಡು, ನಿನ್ನ ಹುಚ್ಚು ಆಟಗಳಿಗೆಲ್ಲ ಬ್ರೇಕ್ ಕೊಟ್ಟು ಬಂದು ಮಗುಗೆ ಸ್ನಾನ ಮಾಡಿಸು. ಬೆಳಿಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಏನು ಕೆಲಸ ಇಲ್ದೇ ಇರೋ ಕಲ್ಯಾಣಿ ಇದ್ದಾಳಲ್ಲ, ಅವಳಿಗೆ ಹೇಳಿ. ಹೇಳಿದನ್ನ ಕೇಳಿಸ್ಕೊಂಡ್ಮೇಲೂ ಕೂಡ ದೊಡ್ಡ ದೊಡ್ಡ ಕಣ್ ಬಿಟ್ಕೊಂಡು ನನ್ನೇ ನೋಡ್ತಿದ್ಯಲ್ಲ, ಹೋಗ್ ಮಾಡ್ಸು. ನನಗ್ ಬರಲ್ವಲ್ಲ ಅತ್ತೆ. ಸಂಸಾರದಲ್ಲಿ ಬೆಂಕಿ ಹಚ್ಚೋದಕ್ ಬರತ್ತೆ, ಇದು ಬರಲ್ವಾ? ದಮಯಂತಿ, ನನಗ್ ಕೆಲ್ಸ ಇದೆ ರೀ. ಕೆಲ್ಸ ಇಲ್ದಿರೋದು ಅವಳಿಗೆ. ಮಗುನ ನೋಡ್ಕೊಳ್ಳೋ ಕೆಲ್ಸ ವಹಿಸಿರೋದು ಅವಳಿಗೆ ತಾನೆ. ಸ್ವಂತ ತಾಯಿಗಿಂತ ಹೆಚ್ಚಾಗಿ ಬಿಂಬಿಸಿದಿರಲ್ಲ, ಮಾಡ್ಸು ಅಂತ ಹೇಳಿ. ಮಾಡ್ಸು, ನಾನು ನೋಡ್ತೀನಿ. ಹೋಗು. ಪಲ್ಲವಿ ಅಮ್ಮ, ಗೋದಾವರಿಗೆ ಮಾತು ಕೊಟ್ಟಿದ್ದೀನಿ. ಅವಳು ಸ್ಕೂಲಿಂದ ಬರೋಷ್ಟರಲ್ಲಿ ಅವಳ ಆಟಾಡೋ ಗೊಂಬೆಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಇಡ್ತೀನಿ ಅಂತ. ಗೊಂಬೆ ತಗೊಂಡ್ ಬಾ. ಸರಿ ಆಯ್ತಮ್ಮ. ಈ ರೀತಿ ಮಗುನ ಕಾಲ್ ಮೇಲೆ ಮಲಗಿಸ್ಕೊಂಡು ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಆಮೇಲೆ ನಯವಾಗಿ ಮಸಾಜ್ ಮಾಡಬೇಕು. ಆಮೇಲೆ ಮಗು ತಲೆನ ಈ ಕಡೆ ತಿರುಗಿಸಿ ತಲೆ ಮೇಲೆ ಈ ರೀತಿ ಕೈನ ಅಡ್ಡ ಹಿಡ್ಕೊಂಡು ನೀರ್ ಹಾಕ್ಬೇಕು. ಆಮೇಲೆ ಬೆನ್ನನ್ನ ಈ ರೀತಿ ನೀವ್ತಾ ನೀರ್ ಹಾಕ್ಬೇಕು. ಕಂದ, ಇವತ್ ನಾನೇ ನಿಂಗೆ ಸ್ನಾನ ಮಾಡಿಸ್ತೀನಿ. ಏನ್ ನಡೀತಾ ಇದೆ ಇಲ್ಲಿ?
ನಿನಗೆಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ? ಅಯ್ಯೋ ಅದ್ಕೆ ಅಯ್ಯೋ ಅಮ್ಮ ಏನಾಯ್ತು ಅದ್ಗೆ? ಬಿದ್ದಿರೋದು ಕಾಣಿಸ್ತಾ ಇದ್ರು ಏನಾಯ್ತು ಅಂತ ಕೇಳ್ತಿದ್ಯಲ್ಲೇ? ಇಲ್ಲಿವರೆಗೂ ಚೆನ್ನಾಗಿ ಬಂದ್ರಲ್ಲ ಅದ್ಗೆ. ಅಂದ್ವಿ ಅಂತ ಎಲ್ರು ಅಂತೀರಾ ಹೊರತು ಒಬ್ರು ಎಬ್ಬಿಸ್ತಾ ಇಲ್ಲ. ಅಯ್ಯೋ ಮಗುನ್ ಎತ್ಕೊಂಡಿದ್ದೀನತ್ತೆ, ಇಲ್ದೇ ಇದ್ದಿದ್ರೆ ನಾನೇ ನಿಮ್ಮನ್ನ ಎಬ್ಬಿಸ್ತಿದ್ದೆ. ಏನು ಅನ್ಕೋಬೇಡಿ. ಅಯ್ಯೋ ಗೋಡೆ ಹಾರ್ ಬರಕ್ ಆಗಲ್ವಲ್ಲ ಅದ್ಗೆ? ಅಮ್ಮ ಸೊಟ್ಟ. ಅಯ್ಯೋ ನಾನ್ ಬರಕ್ ಆಗಲ್ಲ ಅದ್ಗೆ. ಇದನ್ನೇ ಅಂತಾರೆ ಅವ್ರು ತೋಡಿರೋ ಗುಂಡಿಲಿ ಅವರೇ ಬೀಳೋದು ಅಂತ. ಸಾಯಿಸಿದ್ದು ನಾನಲ್ಲ ರೀ. ಹಾ ಹೌದೌದು, ಮಾಡಿರೋ ತಪ್ಪನ್ನ ಯಾರು ಒಪ್ಕೊಳ್ಳಲ್ಲ ಅನ್ನೋದು ನಿಜ. ಈಗೇನು ಆಗಿಲ್ಲ, ಎದ್ದೇಳೋ ಮೇಲೆ. ಏಟೇನು ಆಗಿಲ್ವಲ್ಲ, ಯಾಕಿಷ್ಟು ನಾಟಕ? ಬುಡದಿಂದ ಗಿಡದವರೆಗೂ ಎಲ್ರಿಗೂ ಸೇಡು ಜಾಸ್ತಿ ಆಗೋಗಿದೆ. ಮಾಡ್ತೀನಿ. ಅಮ್ಮ ಜಾಗ ಬಿಡಿ. ಅಮ್ಮ ಅಮ್ಮ ಕಂದ, ಈಗ ನಿಂಗ್ ಸ್ನಾನ ಮಾಡಿಸ್ತೀನಿ. ಅತ್ಗೆ ಅತ್ಗೆ ಓ ಅತ್ಗೆ ಇಲ್ಲಿ ಬನ್ನಿ. ಅತ್ಗೆ ಕಾಣಿಸ್ತಾ ಇಲ್ವಾ? ಕಾಲಿಗೆ ಏಟಾಗಿ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಡಿದ್ದೀನಿ, ಬಾ ಅಂತಿದ್ಯಾ? ಸುಮ್ನಿರಿ ಅತ್ಗೆ, ನನ್ನ ಹತ್ರ ಕೂಡನಾ? ಇಲ್ಲ ಹತ್ರ ಬನ್ನಿ. ಕರ್ದಾಗ ನೀನು ಬಂದು ಎಬ್ಬಿಸಿದ್ಯಾ? ಮತ್ತೆ ಬೈತೀರೇನೋ ಅಂತ ಅತ್ಗೆ. ಹೋಗ್ಲಿ, ಇವಾಗ ಬರ್ಲಾ? ನಾನೇ ಬರ್ತೀನಿ, ಇರು. ಹೇಳೋ. ಏನ್ ಮಾಡ್ತಿದಾರೋ ಹೇಳೋವರೆಗೂ ಅತ್ಗೆ ಸುಮ್ನಿರಲ್ಲ, ಕೇಳೋವರೆಗೂ ನನಗ್ ಸಮಾಧಾನ ಆಗಲ್ಲ. ಏನ್ ಪಲ್ಲವಿ, ಮುಖನ ಹಾಕ್ ತಿರ್ಗಿಸ್ತಾ ಇದ್ಯಾ? ಬೈಕೋತಿದ್ಯಾ? ಚೇಚೆ ಚೇಚೆ, ಕಲ್ಲಂತ ನಮ್ಮ ಅತ್ಗೆ ಜಾರ್ ಬಿದ್ದಿದ್ದಕ್ಕೆ ಕಾಲ್ ಮುರಿದ್ರೆ ಇದ್ರಲ್ಲಿ ನಮ್ಮ ಅತ್ಗೆ ದೊಡ್ಡತನ ಏನಿದೆ ಅಂತ ಅನ್ಕೊಳ್ತಿದ್ದೆ ಅಷ್ಟೆ. ಬಂಡೆ ತರದವಳು ನಾನು, ನನಗೇನಾಗತ್ತೆ? ಮತ್ತೆ ಆ ಕಟ್ಟೇನು ಅತ್ಗೆ? ಕಟ್ಟಿದೀನಿ. ನನ್ನ ಮಗ ಬರೋ ಟೈಮ್ ಆಯ್ತು. ಇಷ್ಟಾದ್ರೂ ಕಾಣಿಸಿದ್ರೆ ಅಲ್ವಾ ಕಲ್ಯಾಣಿಗೆ ಮಹಾಮಂಗಳಾರತಿ ಆಗೋದು. ಯಾಕತ್ಗೆ ಬೆಂಕಿಗೆ ತುಪ್ಪ ಸುರಿತಾನೆ ಇರ್ತೀರಾ? ನನ್ನ ಗುರಿನೇ ಅದು. ಭಗವಂತ, ಈ ದಮಯಂತಿಯಿಂದ ನನ್ನ ಮಗಳನ್ನ ನೀನೇ ಕಾಪಾಡಬೇಕು ತಂದೆ. ಅಮ್ಮ ಅಮ್ಮ ಅಮ್ಮ, ಏನಾಯ್ತಮ್ಮ? ಏನಾಯ್ತಮ್ಮ? ಏನು ಅಂತ ಹೇಳಿ ಶೌರ್ಯ? ಯಾರಿಗೆ ಆದ್ರೂ ಮನೆ ರಕ್ಷಣೆ ಅಂತ ಹೇಳ್ತಾರೆ, ಆದ್ರೆ ನನಗೆ ನನ್ ಮನೇಲಿ ರಕ್ಷಣೆ ಇಲ್ದಿರೋ ಹಾಗಾಗೋಗಿದೆ. ಅಮ್ಮ ಏನ್ ನಡೀತು ಅಂತ ಹೇಳಮ್ಮ. ಕಲ್ಯಾಣಿನ ಐಸ್ ಗಡ್ಡೆ ಮೇಲೆ ನಿಲ್ಸಿದ್ನಲ್ವಾ, ಅದಕ್ಕೆ ನನ್ನ ಮೇಲೆ ಗಂಟ್ಲುವರೆಗೂ ಕೋಪ ಇಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ಪಾಪ ಅಂತನೂ ನೋಡ್ದೆ ಸೋಪ್ ಬಿಸಾಕ್ಬಿಟ್ಲು ಕಣೋ. ಬಿದ್ದು ಹೋದೆ, ಕಾಲ್ ಮುರ್ತು ಹೋಗಿದೆ ಕಣೋ. ನಾನೇನು ಮಾಡಿಲ್ಲ ಆಫೀಸರ್. ಅತ್ತನೇ ಸೋಪ್ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಹೋದ್ರು. ಕಾಲ್ ಕೆಳಗೆ ಸೋಪ್ ಹೇಗೆ ಕರೆಕ್ಟ್ ಆಗಿ ಬಂತು?
ಅದು ಕೇಳು ಶೌರ್ಯ. ನಾನಲ್ಲ ಆಫೀಸರ್, ಬೇಕಿದ್ರೆ ಕೇಳಿ ನೋಡಿ. ಬೇಡ ಅನ್ಕೊಂಡಿರೋರ್ ಮಾತನ್ನ ಕೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಒಂದು ಚೂರು ಕನಿಕರ ಇಲ್ಲದೆ ಇರೋ ನಿನ್ನನ್ನ ನಾನ್ ನಂಬಲ್ಲ. ಸುಮ್ನೆ ಬಿಡಬಾರ್ದು ಶೌರ್ಯ. ಶಿಕ್ಷೆ ಕೊಡೋಣ ಅಂತ ಅನ್ಕೊಂಡೆ. ನೀನೇನಾದ್ರೂ ಅಂತೀಯೇನೋ ಅಂತ ಸುಮ್ಮನಾದೆ. ನಾನೇನಂತೀನಮ್ಮ, ಹಿಂಸಿಸ್ಬೇಕು ಅಂತ ಕಂಕಣ ಕಟ್ಕೊಂಡಿರೋರ್ನೇ ಶಿಕ್ಷಿಸ್ಬೇಕು ಅಂತೀನಿ.